ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕನಗಾವ ರಾಜ್ಯದಲ್ಲಿದ್ದೀವಿ. ಇವತ್ತು ನಾವು ಒಂದು ಟ್ರೈನಲ್ಲಿ ಹೋಗ್ತೀವಿ. ಆ ಟ್ರೈನ್ ಹೆಂಗಿರುತ್ತೆ ಅಂತಂದ್ರೆ ಡಿಫ್ರೆಂಟ್ ಆಗೈತೆ ನೋಡಿರಿ. ಮತ್ತು ಹೆಂಗೈತೆ ಆ ಟ್ರೈನು ಕಂಬಿಗಳ ಮೇಲೆ ಓಡಾಡಲ್ಲ, ಬದಲಾಗಿ ಕಂಬಿಗಳಿಂದ ಕೆಳಗಡೆ ತೂಗಾಡ್ತಾ ಓಡ್ತದೆ. ಒಂಥರ ಜುವಾಲಿ ಟೈಪ್ ಇರ್ತದೆ. ಈ ಟ್ರೈನು ಎನೋಶಿಮಾ ಮತ್ತು ಓಫನ್ ಅಂತ ಪ್ಲೇಸ್ ಇದೆ ಕನಗಾವದಲ್ಲಿ. ಇದೊಂದು 14 ನಿಮಿಷದ ಜರ್ನಿ. ಇದು ಒಂದು 75 ಕಿಲೋಮೀಟ್ರನ್ನ ಕವರ್ ಮಾಡ್ತೈತಿ. ಸೊ ಇದರಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಾವು ಹೊತ್ಕೊಂಡಿವಿ ಇವಾಗ ಒಳಗೆ. ಜರ್ನಿ ಸ್ಟಾರ್ಟ್ ಆಯಿತು. ಇದು ಹೆಂಗೆ ಅನ್ಸ್ತದೆ ಅಂದ್ರೆ ಒಂಥರ ಜುವಾಲೆ ಹೋದ ಆಗ್ತದೆ ರೀ. ಮತ್ತು ಹ್ಯಾಂಗಿಂಗ್ ಟೈಪ್ ಒಂಥರ ಆಡ್ತದಂಗೆ ಮೇಲ್ಗಡೆಯಿಂದ ನೇತಾಕಿದಂಗೆ ಇರ್ತೈತಿ. ಹಂಗೆ ಹೋಗ್ತದ ಅದು. ಸೊ ಈ ಮಾನೋ ರೈಲು 1970 ಸ್ಟಾರ್ಟ್ ಆಗೈತೆ ರೀ ಜಪಾನ್ಯಾಗೆ. ಇವತ್ತಿನವರೆಗೆ ಒಂದು 55 ವರ್ಷ ಆಯ್ತು ರೀ ಇದನ್ನು ಸ್ಟಾರ್ಟ್ ಆಗಿ. 1970 ಒಳಗೆ ಸ್ಟಾರ್ಟ್ ಆಗೈತೆ. ಸೊ ಈ ಸಿಸ್ಟಮ್ ಹೆಂಗೆ ವರ್ಕ್ ಆಕತ್ತೆ ಅಂತಂದ್ರೆ ರೈಲಿನ ಚಕ್ರಗಳು ಇರ್ತಾವೆ ರೀ. ಅದು ಮೋಟಾರ್ ಇರುವ ಪೆಟ್ಟಿಗೆ ಅಂತ ಇರ್ತೈತಿ. ಅದರಿಂದ ಒಳಗಡೆ ಇರ್ತೈತಿ. ಸೊ ಮಳೆ ಬಂದರೂ ಮತ್ತು ಹಿಮ ಬಿದ್ದರೂ ಏನು ಜಾರಂಗಿಲ್ಲ. ಅಷ್ಟು ಸುರಕ್ಷಿತವಾಗಿ ವೇಗವಾಗಿ ಚಲಿಸ್ತೈತಿ. ಇದು ನೋಡ್ರಿ 1970 ಸ್ಟಾರ್ಟ್ ಆಗಿದ್ದು ಇವತ್ತಿಗೂ ಮಾಡರ್ನ್ ಆಗಿದೆ, ಮಾಡರ್ನ್ ರೀತಿಯಾಗಿದೆ. ಇದು ನೋಡೋಕೆ ಒಂದು ಸಾಕಾದಾಗ ಕಾಣ್ತದೆ ಮಾತ್ರ ನೋಡೋಕೆ ಮಾತ್ರ. ಸೊ ಗುಡ್ಡ ಟನಲ್ ಒಳಗೆ ಹೋಗ್ತೈತಿ. ಕೆಳಗಡೆ ಕಾರ್ಗಳೆಲ್ಲ ಸಾಕಾದಾಗ ಕಾಣ್ತಾವೆ ನೋಡೋಕೆ ಮಾತ್ರ. ಸಣ್ಣ ಥರ ಕಾಣ್ತೈತಿ. ಎಲ್ಲಿ ಕೆಳಗೆ ಅಂತ当駅でお降りの皆様にお願いいたします。お降りの際、ご使用済みの乗車券は駅備え付けの切符入れにお入れください。
目白山下です。お出口は右側です。当駅でお降りの皆様にお願いいたします。お降りの際、ご使用済みの乗車券は駅備え付けの切符入れにお入れください。ಸೊ ನಮ್ಮ ಸೋಹನ್ ಮಾನವರಲ್ಲಿ ಪ್ರಯಾಣ ಮುಗಿಯಕ್ಕೆ ಬಂತು. ಲಾಸ್ಟ್ ಸ್ಟಾಪ್ ಬಂತು, ಇಳ್ಕೊತೀವಿ. ಇವತ್ತು ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ಖುಷಿಯಾಗಿದ್ದು ನಮ್ಮ ಅಣ್ಣಂದ್ರ ಜೊತೆ ಕಳೆದ ಸಮಯ. ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಜೋಡಿ ಇಲ್ಲಿ ಖಂಡಿತ ಒಂದು ಭೇಟಿ ಕೊಡಿ ಜಪಾನಿಗೆ ಬಂದಿದ್ದರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಕೆಳಗಿರೋ ಲೈಕ್ ಬಟನ್ ಒತ್ತಿ. ನೀವು ಯಾವ ಜಪಾನ್ನ ಬೇರೆ ಜಾಗ ನೋಡೋಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.